ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರೈಲ್ವೆ ಇಲಾಖೆಯಿಂದ ಭರ್ಜರಿ ನೇಮಕಾತಿ ಆರಂಭವಾಗಿದೆ ಸ್ನೇಹಿತರೆ. 7,951 ಹುದ್ದೆಗಳ ಒಂದು ಬೃಹತ್ತಾದ ನೇಮಕಾತಿಯನ್ನ ರೈಲ್ವೆ ಮಾಡಲು ಹೊರಟಿದೆ. ಅದರ ಸವಿಸ್ತಾರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಹಾಗಾದ್ರೆ ಈ ಅಪ್ಲಿಕೇಶನ್ ಅನ್ನ ಯಾವ ರೀತಿ ಹಾಕ್ಬೋದು ಮತ್ತು ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದಾವೆ, ಏಜ್ ಲಿಮಿಟ್ ಎಷ್ಟಿದೆ, ಯಾವತ್ತಿಂದ ಹುದ್ದೆಗಳ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ಮತ್ತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆ, ಹೀಗೆ 10 ಹಲವಾರು ಮತ್ತು ಸವಿಸ್ತಾರವಾದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಮೇಲಿರುವಂತ ಆಲ್ ಬಟನ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ಮುಂದೆ ಬರುವಂತ ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಫಸ್ಟ್ ಬರ್ತದೆ. ಹಾಗಾದ್ರೆ ಇನ್ನೇಕ್ ತಡ, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಇಂದ ಬಂದಿರುವಂತಹ ನೋಟಿಫಿಕೇಶನ್ ಎಂಪ್ಲಾಯ್ಮೆಂಟ್ ನೋಟಿಸ್ ನಲ್ಲಿ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಇದು ಎಂಪ್ಲಾಯ್ಮೆಂಟ್ ನೋಟಿಸ್ ನಂಬರ್ 3 2024 ಮೂಲಕ ರೈಲ್ವೆ ಒಂದು ಎಂಪ್ಲಾಯ್ಮೆಂಟ್ ನೋಟಿಸ್ ಅನ್ನ ಹೊರಡಿಸಿದೆ. ಈ ಕೆಳಗಿನ ಹುದ್ದೆಗಳಿಗೆ ಅಂದ್ರೆ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರ್, ಡಿಪೋಟ್ ಮಟೀರಿಯಲ್ ಸೂಪರಿಂಟೆಂಡೆಂಟ್ ಅಂಡ್ ಕೆಮಿಕಲ್ ಅಂಡ್ ಮೆಟಲಾಜಿಕಲ್ ಅಸಿಸ್ಟೆಂಟ್, ಕೆಮಿಕಲ್ ಸೂಪರ್ವೈಸರ್ ಅಂಡ್ ಮೆಟಲಾಜಿಕಲ್ ಸೂಪರ್ವೈಸರ್, ಈ ಎಲ್ಲ ಹುದ್ದೆಗಳಿಗೆ ರೈಲ್ವೆ ಏನ್ ಮಾಡಿದೆ, ಕಾಲ್ಫಾರ್ಮ್ ಅನ್ನ ಮಾಡಿದೆ. ತನ್ನ ಎಂಪ್ಲಾಯ್ಮೆಂಟ್ ನೋಟಿಸ್ ಗಳ ಮೂಲಕ ಹೊರಡಿಸುವುದರ ಮೂಲಕ ಏನ್ ಮಾಡಿದೆ ಅಂದ್ರೆ ಇದಕ್ಕೆ ಒಂದು ಕಾಲ್ಫಾರ್ಮ್ ಅನ್ನ ಮಾಡಿದೆ ಅಂತ ಹೇಳ್ಬಹುದು ಸ್ನೇಹಿತರೆ. ಇಲ್ಲಿ ನಾವು ಕೆಳಗಡೆ ನೋಡ್ತಾ ಬಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ನಿಮಗೆ ಸರಿಯಾದ ಮಾಹಿತಿ ತಲುಪುದಿಲ್ಲ. ಹಾಗಾದ್ರೆ ನಾವು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತವೆ, ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ನೋಡಿ, 30/7/2024 ಅಂದ್ರೆ ಇದೇ ಜುಲೈ 30ನೇ ತಾರೀಕಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ಹಾಗಾದ್ರೆ ಎಲ್ಲಿವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ ಅಂದ್ರೆ ಲಾಸ್ಟ್ ಡೇಟ್ ಏನಿದೆ ಇದಕ್ಕೆ 29/8/2024 29/8/2024 ಅಂದ್ರೆ ಮುಂದಿನ ತಿಂಗಳು 29ರವರೆಗೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಇರ್ತವೆ. ನೀವು ಯಾವಾಗಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಆದ್ರೆ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಇದೇ 30ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತವೆ. ನೀವು ಎಲ್ಲಾ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಹಾಗಾದ್ರೆ ಯಾವೆಲ್ಲ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದಾವೆ, ಇಲ್ಲಿ ಮೇಲ್ ಆಗಿ 2 ಲೆವೆಲ್ ನ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದಾವೆ. ಯಾವ್ದಂತಂದ್ರೆ ಲೆವೆಲ್ 7 ಮತ್ತು ಲೆವೆಲ್ 6 2 ಹುದ್ದೆಗಳಿರ್ತಾವೆ. ಒಂದರ ಬೇಸಿಕ್ ಪೇ 44,900 ಇದೆ, ಇನ್ನೊಂದ್ರ ಬೇಸಿಕ್ ಪೇ 35,400 ಇದಾವೆ. ಅಂದ್ರೆ 2 ಲೆವೆಲ್ ನ ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮ್ ಆಗಿದಾವೆ, 2 ಆಫೀಸರ್ ಲೆವೆಲ್ ಹುದ್ದೆಗಳು. ಮೊದಲನೇದು ನಾವು ಯಾವ್ದು ನೋಡು ಅಂತಂದ್ರೆ ಕೆಮಿಕಲ್ ಸೂಪರ್ವೈಸರ್ ಅಥವಾ ಮೆಟಲಾಜಿಕಲ್ ಸೂಪರ್ವೈಸರ್, ಈ ಹುದ್ದೆ ಕಾಲ್ಫಾರ್ಮ್ ಆಗಿದೆ. ಇದರ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂತಂದ್ರೆ 18 ವರ್ಷದಿಂದ 36 ವರ್ಷದ ಒಳಗಿನವರು ಎಲ್ಲರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಇಲ್ಲೊಂದು ಏನಂತಂದ್ರೆ ಕನ್ಸೆಷನ್ ಹೇಳಿದ್ದಾರೆ. ಇಲ್ಲೊಂದು ಏನಂದ್ರೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ ಇಲ್ಲಿ ಗೋರಖ್ಪುರ್ RRB ಅವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಕೇವಲ 17 ಸೀಟ್ಗಳು ಮಾತ್ರ ಇದಾವೆ, ಆದ್ರೆ ಇದಕ್ಕೆ ಗೋರಖ್ಪುರ್ RRB ಅವರು ಮಾತ್ರ ಹಾಕ್ಬಹುದು ಅಂತ ಹೇಳಿದ್ದಾರೆ. ಈ ಜೂನಿಯರ್ ಇಂಜಿನಿಯರಿಂಗ್ ವಿಭಾಗ ಇನ್ನೊಂದು ರೀತಿಯ ಕಾಲ್ಫಾರ್ಮ್ ಆಗಿರುವಂತಹ ಹುದ್ದೆ ಯಾವ್ದು ಅಂತಂದ್ರೆ ಜೂನಿಯರ್ ಇಂಜಿನಿಯರ್ ಅಥವಾ ಡಿಪೋಟ್ ಮಟೀರಿಯಲ್ ಸೂಪರಿಂಟೆಂಡೆಂಟ್ ಅಥವಾ ಕೆಮಿಕಲ್ ಮೆಟಲಾಜಿಕಲ್ ಅಸಿಸ್ಟೆಂಟ್ ಏನಂತ ಸೀಟ್ ಇದೆಯಲ್ಲ, ಲೆವೆಲ್ 6 ಬರ್ತದೆ. ಇದ್ರ ಬೇಸಿಕ್ ಪೇ ಅಂದ್ರೆ 35,400. ಇದಕ್ಕೂ ಯಾರು ಅಪ್ಲಿಕೇಶನ್ ಆಗ್ಬೋದು, 18ರಿಂದ 36 ವರ್ಷದ ಒಳಗಿನವರೆಲ್ಲರೂ ಅಪ್ಲಿಕೇಶನ್ ಆಗ್ಬೋದು. ಈ ವಿಭಾಗದಲ್ಲಿ ಅತಿ ಹೆಚ್ಚು ಹುದ್ದೆಗಳು ಕಾಲ್ಫಾರ್ಮ್ ಆಗಿದ್ದಾವೆ. ಅಂದ್ರೆ 7,934 ಹುದ್ದೆಗಳು ಈ ವಿಭಾಗದಲ್ಲಿ ಕಾಲ್ಫಾರ್ಮ್ ಆಗಿದಾವೆ. ಎಲ್ಲ RRB ಗಳನ್ನ ಸೇರಿಸಿ ನೀವು ನಿಮ್ಗೆ ಯಾವ್ದು RRB ಬೇಕಲ್ಲೋ ಅಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬಹುದು. ಬೆಂಗಳೂರು ಹಾಕ್ಬಹುದು, ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ನಿಮ್ಗೆ ಯಾವ RRB ಅಲ್ಲಿ ವೇಕೆನ್ಸಿ ಜಾಸ್ತಿ ಇದಾವೋ ಅಲ್ಲಿ ಹಾಕಿ. ಆದ್ರೆ ಒಂದೇ ಕಂಡೀಷನ್ ಏನಂತಂದ್ರೆ ಒಂದೇ RRB ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಯಾಕಂದ್ರೆ ಒಂದಕ್ಕಿಂತ ಹೆಚ್ಚು RRB ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಂತಂದ್ರೆ ನಿಮ್ಮ ಅಪ್ಲಿಕೇಶನ್ ಅನ್ನ ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಕೊಡಿದ್ದಾರೆ ಎಜುಕೇಶನಲ್ ಕ್ವಾಲಿಫಿಕೇಶನ್. ಇಲ್ಲಿ ನಾವು ನೋಡ್ದ ಅಂತಂದ್ರೆ ಡಿಫರೆಂಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆರ್ ಪ್ರಿಸ್ಕ್ರೈಬ್ಡ್ ದ ವೇರಿಯಸ್ ಪೋಸ್ಟ್ ಫಾರ್ ದ ಫರ್ದರ್ information please refer to the detailed employment notice to published on the official website RRBs. ಅಂದ್ರೆ ಇಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಇನ್ನೂ ಬಿಟ್ಟಿಲ್ಲ. ಇನ್ನೊಂದು 30ರೊಳಗೆ ಅಂದ್ರೆ ಇದೇ ತಿಂಗಳ 30ರೊಳಗೆ ಒಂದು ಸುದೀರ್ಘವಾದಂತ ಒಂದು ವಿಸ್ತಾರವಾದಂತ ಮತ್ತು ಸಮಗ್ರ ಮಾಹಿತಿಯನ್ನ ಒಳಗೊಂಡಂತ ಒಂದು ನೋಟಿಫಿಕೇಶನ್ ಅನ್ನ ಇನ್ನು ಹೊರಡಿಸುತ್ತೆ. ಎಲ್ಲಾ RRB ಗಳಲ್ಲಿ ಅದರ ಏನು ವೆಬ್ಸೈಟ್ ಗಳಲ್ಲಿ
ಇದರ ಸಂಪೂರ್ಣವಾದ ಮಾಹಿತಿಯನ್ನ ಇನ್ನೊಂದು ನೋಟಿಫಿಕೇಶನ್ ಗಳ ಮೂಲಕ ಹೊಡಿಸ್ತಾರೆ. ಅವಾಗ ನೀವೆಲ್ಲರೂ ಅದನ್ನು ಓದಿದ ನಂತರ ಅಪ್ಲಿಕೇಶನ್ ನ ಹಾಕಿ ಅಂತ ಹೇಳ್ತಾರೆ. ಇಲ್ಲಿ ಕ್ಯಾಂಡಿಡೇಟ್ಸ್ waiting for the result of prescribed educational qualification should not apply. ಅಂದ್ರೆ ನೀವು ಏನದ ನೋಟಿಫಿಕೇಶನ್ ಹೊಡಿಸ್ತಾರಲ್ಲ ಅದನ್ನ ನೋಡಿದ ನಂತರ ನೀವ್ ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ ಅಂತಕ್ಕಂಥ ಮಾಹಿತಿಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಬರ್ತದೆ ಇನ್ನೊಂದು 2-3 ದಿನಗಳಲ್ಲಿ ಇದು ಬರ್ತದೆ. ಬಂದ ತಕ್ಷಣ ಅದರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ನೀವು ನನ್ನ ಚಾನೆಲ್ ನ ಫಾಲೋ ಮಾಡ್ತಾ ಇರಿ. ಹಾಗೆ ಕೆಳಗಡೆ ಏನೋ ಒಂದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದರಲ್ಲಿ ನೀವು ಜಾಯ್ನ್ ಆಗಿ ಬಂದ ತಕ್ಷಣ ನಾನು ವಿಡಿಯೋ ಆಗಿರ್ಬೋದು ಅಥವಾ ನೋಟಿಫಿಕೇಶನ್ ಆಗಿರ್ಬೋದು ನಾನು ಅದರಲ್ಲಿ ಶೇರ್ ಮಾಡ್ತೀನಿ. ಅದನ್ನ ಸರಿಯಾದ ರೀತಿಯಲ್ಲಿ ನೋಡಿ ನೀವೆಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕಿ. ಯಾಕಂದ್ರೆ ಕರ್ನಾಟಕದ ಅಭ್ಯರ್ಥಿಗಳು ರೈಲ್ವೆ ಕಡೆ ಮುಖ ಮಾಡೋದು ತುಂಬಾ ಕಡಿಮೆ. ಯಾಕಂದ್ರೆ ಈಗೀಗ ರೈಲ್ವೆ ಕಡೆ ಕರ್ನಾಟಕದ ಅಭ್ಯರ್ಥಿಗಳು ಮುಖ ಮಾಡಿ ರೈಲ್ವೆಯಲ್ಲಿ ಜಾಬ್ ಅನ್ನ ಹಿಡಿತಾ ಇದ್ದಾರೆ. ಯಾಕಂದ್ರೆ ಮಾಹಿತಿಯ ಕೊರತೆಯಿಂದಾಗಿ ಅತಿ ಹೆಚ್ಚು ಉತ್ತರ ಭಾರತೀಯರೇ ಈ ಒಂದು ರೈಲ್ವೆಯಲ್ಲಿ ಕೆಲಸದಲ್ಲಿದ್ದಾರೆ. ಆದ್ದರಿಂದ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು ರೈಲ್ವೆಗೂ ಸಹ ಅಪ್ಲಿಕೇಶನ್ ಅನ್ನು ಹಾಕಿ ಸೆಲೆಕ್ಟ್ ಆಗಿ ಎಕ್ಸಾಮ್ ಅನ್ನ ಪಾಸ್ ಆಗಿ ಅಂತ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನೋಡ್ಬೋದು ನಾವು ಎಕ್ಸಾಮ್ ಫೀಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನಂತಂದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ 500 ರೂಪಾಯಿಗಳು ಇವೆಲ್ಲ ಕ್ಯಾಂಡಿಡೇಟ್ ಗಾಗಿ 500 ರೂಪಾಯಿಗಳಾಗಿದ್ದಾವೆ. ಇನ್ನು ಕೆಲವೊಂದು SC ST ಎಕ್ಸ್ ಸರ್ವಿಸ್ ಮ್ಯಾನ್, ಫಿಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟೀಸ್ ಆಫ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇವರೆಲ್ಲರಿಗೂ ಏನಿದ್ದಾರೆ 250 ರೂಪಾಯಿಗಳ ಒಂದು ಎಕ್ಸಾಮ್ ಫೀ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟೊಂದು ಮಾಹಿತಿಯನ್ನ ಈ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಕೆಳಗಡೆ ಹೋದ್ರೆ RRB ಗಳ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಈ RRB ಯ ಲಿಂಕ್ ಅನ್ನ ನೀವು ನೋಡ್ಕೊಳ್ಬಹುದು. ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನೀವು ಇನ್ನೊಂದು 2-3 ದಿನಗಳಲ್ಲಿ ನೀವು RRB, ಬೆಂಗಳೂರು RRB ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ನಿಮ್ಗೆ ಎಲ್ಲಿ ಹಾಕ್ಬೇಕಲ್ಲ ಆಲ್ಮೋಸ್ಟ್ ಕರ್ನಾಟಕದವರೆಲ್ಲರೂ ಬೆಂಗಳೂರು RRB ಅನ್ನ ಫಾಲೋ ಮಾಡಿ. ಈ RRB ನೋಟಿಸ್ ಅಲ್ಲಿ ಏನ ಅವ್ರ ವೆಬ್ಸೈಟ್ ಅಲ್ಲಿ ಇನ್ನೊಂದು ಏನದು ಇನ್ಫಾರ್ಮೇಶನ್ ಲೆಟರ್ ಅನ್ನ ಫುಲ್ ಆಗಿರುವಂತ ಇನ್ಫಾರ್ಮೇಶನ್ ಲೆಟರ್ ಅನ್ನ ಕೊಡ್ತಾರೆ. ಅದನ್ನ ನೋಡಿದ ನಂತರ ನೀವೆಲ್ಲರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನ್ ಮಾಡ್ಬೋದು, ಮುಂದಾಗ್ಬೋದು. ಇನ್ನು ಅದೇ ರೀತಿ ನಮ್ ಚಾನಲ್ ಅದ್ ಬಂದ ತಕ್ಷಣ ನಾ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅವಾಗೂ ಸಹ ನೀವು ಚಾನಲ್ ಅನ್ನ ನೋಡಿ ಫುಲ್ ಆದ ಮಾಹಿತಿಯನ್ನ ತಿಳ್ಕೊಂಡ ನಂತರ ಅಪ್ಲಿಕೇಶನ್ ಅನ್ನ ಹಾಕಿ ಅಂತ ಈ ಮೂಲಕ ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ಸಪೋರ್ಟ್ ಅನ್ನ ಮುಂದುವರಿಸಿ ನನ್ನ ಚಾನಲ್ ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.